ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ವೀಣಾ ಯೋಗಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಇವತ್ತಿನ ವ್ಲಾಗ್ ಅಂತ ಅಂದರೆ, ನಮ್ಮೂರಲ್ಲಿ ಹೇಳಿದ್ನಲ್ಲ 8 ವರ್ಷದ ಹುಣ್ಣಿಮೆ ಪೂಜೆ ಇದೆ ಅಂತ. ಸೊ ಹಾಗಾಗಿ ಇವತ್ತು ಮತ್ತು ನಾಳೆ ಯಾವ ಥರ ನಡೆಯುತ್ತೆ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಅದು ಎಲ್ಲರೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಬನ್ನಿ ಇವಾಗ ಹೋಗೋಣ. ನೋಡ್ತಾ ಇರ್ಬೋದು ನೀವು ನೇಚರ್ ಯಾವ ಥರ ಇದೆ ಅಂತ. ಫಂಕ್ಷನ್ ಇರೋದು ಬಂದುಬಿಟ್ಟು 5:35ಗೆ ಸ್ಟಾರ್ಟ್ ಆಗಿದೆ. ನಾವು ಬೇಗನೆ ಹೋಗಬೇಕಾಗಿತ್ತು, ತುಂಬಾ ಲೇಟ್ ಆಯಿತು. ನಾವು ಇವಾಗ ಟೈಮ್ ಬಂದುಬಿಟ್ಟು 7 ಆಗಿದೆ. ಅಲ್ಲಿಗೆ ಹೋಗೋ ಹೊತ್ತಿಗೆ ಟೈಮ್ ಆಗ್ಬೋದು ಅಂತ ಅನಿಸುತ್ತೆ. ಅಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದ್ದಂತೆ, ಗಂಗೆ ಪೂಜೆ. ನಮ್ಮಮ್ಮ ಫೋನ್ ಮಾಡಿದರು ಇನ್ನೂ ಬಂದೇ ಇಲ್ವಲ್ಲ ಅಂತ. ಅವ್ರು ನೆನ್ನೆನೇ ಬರೋಕ್ಕೆ ಹೇಳಿದರು. ನೆನ್ನೆ ಹೋಗಿದ್ದೇನೋ ಕೆಲಸ ಇತ್ತು ಅಂತ ಲೇಟ್ ಆಯಿತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನಾವಿವಾಗ ಹೋಗ್ತಾ ಇದ್ದೀವಿ. ತುಂಬಾ ಚಳಿ ಇದೆ ಅಂತಲೇ ಹೇಳ್ಬೋದು. 5 ಗಂಟೆಗೇ ಎದ್ದು ಎಷ್ಟೇ ಬೇಗ ರೆಡಿ ಆಗಬೇಕು ಅಂತ ಅಂದ್ಕೊಂಡ್ರೂ ಆಗಲಿಲ್ಲ. ಧನ್ವೀರ್ ಬೇರೆ ಎದ್ದಿದ್ದು ಲೇಟು, ಅವನಿಗೆಲ್ಲ ರೆಡಿ ಮಾಡ್ಕೊಂಡು ಬರೋ ಹೊತ್ತಿಗೆ ಇಷ್ಟೊತ್ತಾಯಿತು. ನೋಡ್ತಾ ಇರ್ಬೋದು ನೀವು, ಅದು ಎಂಟ್ರೆನ್ಸಿಂದ ಆರ್ಚು. ತುಂಬಾ ಜನ ಇದ್ದಾರೆ. ಆಲ್ರೆಡಿ ಗಂಗೆ ಪೂಜೆ ಆಗಿದೆ ಅಂತ ಅನಿಸುತ್ತೆ. ಇದ್ರದ್ದು ವೀಡಿಯೋ ಸಿಕ್ಕಿದ್ರೆ ನಾನು ನಿಮಗೆ ಹಾಕ್ತೀನಿ. ಆಲ್ರೆಡಿ ಗಂಗೆ ಪೂಜೆ ಆಗಿದ್ಯಂತೆ. ಇವಾಗ ಅವರು ಕಳಸನ ಹೊತ್ಕೊಂಡು ಬರ್ತಾರೆ. ನಮ್ಮ ಕಡೆ ಏನು ಗೊತ್ತಾ, ಒಂದೊತ್ತಿಗೆ ಗಂಡಸರು ಇರ್ತಾರಲ್ಲ, ಸೊ ಹಾಗಾಗಿ ಅವರನ್ನೇ ಕಳಸ ಹೊರೋದು. ಬನ್ನಿ ಇವಾಗ ತೋರಿಸ್ತೀನಿ ನಿಮಗೆ. ನಾವು ಮನೆ ಹತ್ರ ಹೋಗಿ ಕಾರ್ ನಿಲ್ಲಿಸಿ ಆಮೇಲೆ ಇಲ್ಲಿಗೆ ಬರ್ತೀವಿ. ಆಮೇಲೆ ಬರಬೇಕು ಅಂತಂದರೆ ಇಲ್ಲಿ ತುಂಬಾ ಜಾಮ್ ಆಗುತ್ತೆ. ಅದಕ್ಕೆ ಅಪ್ಪಾಜಿನೂ ಕೂಡ ಮನೆ ಹತ್ರ ನಿಲ್ಲಿಸಿ ಬರೋಣ ಅಂತೇಳಿ ಅಪ್ಪಾಜಿನೂ ಕೂಡ ಕಾರಲ್ಲಿ ಹತ್ತಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಜನ ಆಲ್ರೆಡಿ ತುಂಬಾ ಇದ್ದಾರೆ. ನಾವೇ ಲೇಟು ಅಂತ ಅನಿಸುತ್ತೆ. ಎಲ್ಲರೂ ಕೂಡ ನಮ್ಮ ಗಾಡಿನೇ ನೋಡ್ತಾ ಇದ್ರು. ಇವಾಗ ಮನೆ ಹತ್ರ ಗಾಡಿ ನಿಲ್ಲಿಸಿ ಬರ್ತೀವಿ. ಅಲ್ಲೆಲ್ಲ ಏನು ಹೋಗಲ್ಲ ದೇವ್ರು ಮೇಲೆ ಬಂದಿರೋ ದೇವ್ರುಗಳು. ನೋಡ್ತಾ ಇರ್ಬೋದು, ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿದೆ. ನಾವು ಕೂಡ ಇವಾಗ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿಂದ ಯಾವ ಥರ ನಡೆಯುತ್ತೆ ಅಂತ ನಾನು ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೀನಿ. ಆದಷ್ಟು ಟ್ರೈ ಮಾಡಿದ್ದೀನಿ ತೋರಿಸೋದಕ್ಕೆ, ತುಂಬಾ ರಶ್ ಇದ್ದಿದ್ದರಿಂದ. ನೋಡ್ತಾ ಇರ್ಬೋದು ನೀವು ಜನ ಯಾವ ರೀತಿ ಇದ್ದಾರೆ ಅಂತ. ಅದರಲ್ಲೂ ಕೂಡ ವಿಡಿಯೋ, ನಾನು ಬೇರೆ ಸೆಲ್ಫಿ ಸ್ಟಿಚ್ ಬೇರೆ ತಗೋ ಹೋಗಿರಲಿಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟೊಂದು ಮಾಡಿ ಎಲ್ಲದನ್ನು ಕೂಡ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಕಾಣೋ ಥರ ನೀವೆಲ್ಲ ಚೆನ್ನಾಗಿ ನೋಡಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಸ್ವಲ್ಪನೇ ಹಾಕಿದ್ದೀನಿ ನಾನು ನಿಮಗೆ.
ನೋಡಿದ್ರಲ್ಲ ಹೊಸ್ದಾಗಿ ಇವಾಗ ಕಳಸನ ಕೂರಿಸಿದ್ರು ಅಲ್ಲಿ. ಇವಾಗ ನಾವು ತಿಂಡಿಗೆ ಹೋಗಬೇಕು. ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಹಾಯ್, ನೋಡಿದ್ರಲ್ಲ ಜಾತ್ರೆ ಯಾವ ಥರ ಇತ್ತು ಅಂತ. ಇವಾಗ ತಿಂಡಿಗೆ ಹೋಗಬೇಕು. ಸೊ ಹಾಗಾಗಿ ನಾನು ಸೀರೆನ ಬಿಚ್ಚಿ ಇವಾಗ ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ನೋಡಿ, ಇವಾಗ ಅಲ್ಲಿ ಏನೇನು ತಿಂಡಿ ಮಾಡಿಸಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹೋಗೋಣ. ಸಾರಿ ಗಾಯ್ಸ್, ಅಲ್ಲಿ ತುಂಬಾ ರಶ್ ಇತ್ತು. ಸೊ ಹಾಗಾಗಿ ಮನೆಗೆ ತಗೊಬಂದ್ವಿ. ನೋಡಿ, ಪಾಯಸ ಮತ್ತು ಪಲಾವ್ ಮಾಡಿದ್ದಾರೆ. ಸೊ ಧನ್ವೀರ್ ತಿಂತಾ ಇದ್ದಾನೆ. ಅಲ್ಲಿ ತುಂಬಾ ರಶ್ ಇತ್ತು, ಹಾಗಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿದೆ ಚಿನ್ನು. ನೋಡಿದ್ರಲ್ಲ ಜಾತ್ರೆ ಎಲ್ಲ ಯಾವ ಥರ ನಡೀತಾ ಇತ್ತು ಅಂತ. ಸೊ ಇದೆಲ್ಲ ಬೆಳಗ್ಗೆದಾಗಿರುತ್ತೆ. ಇನ್ನೂ ಕೂಡ ಸಂಜೆದು ದೇವರಿಂದ ಉತ್ಸವ ಎಲ್ಲ ಯಾವ ಥರ ಇತ್ತು ಅಂತ ಹೇಳಿ ನಾನು ಪಾರ್ಟ್ 2 ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.